ಕಡೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಪತ್ರವನ್ನ ಬರೆದಿದ್ದಾರೆ. ಸಂಪುಟದಲ್ಲಿ ಹಿರಿಯ ಶಾಸಕರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಪಕ್ಷದ ನಿಷ್ಠೆಗೆ ದ್ರೋಹ ಬಗೆದವರಿಗೆ ಸಂಪುಟದಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಭ್ರಷ್ಟಾಚಾರ ಆರೋಪ ಇರುವವರಿಗೆ ಸಚಿವ ಸ್ಥಾನ ಕೂಡ ಕೊಡಲಾಗಿದೆ. ಸಚಿವ ಸ್ಥಾನದಿಂದ ಲಾಭ ಪಡೆದ ಶಾಸಕರನ್ನ ಫಸ್ಟ್ ನೀವು ತೆಗೆದುಹಾಕಿ. ನಮ್ಮ ಪತ್ರ ಗಂಭೀರವಾಗಿ ಪರಿಗಣಿಸಿದ್ರೆ ಸರ್ಕಾರಕ್ಕೆ ಅಸ್ತಿತ್ವ, ಕರ್ನಾಟಕ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಪತ್ರ ಅಂತ ನಿಷ್ಠಾವಂತ ಕಾಂಗ್ರೆಸ್ನ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸಂಪುಟದಲ್ಲಿ ಹಿರಿಯ ಶಾಸಕರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ. ಪಕ್ಷದ ನಿಷ್ಠೆಗೆ ದ್ರೋಹ ಬಗೆದವರಿಗೆ ಸಂಪುಟದಲ್ಲಿ ನೀವು ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪತ್ರದಲ್ಲಿ ಬರೆದಿದ್ದಾರೆ ಇದೆಲ್ಲ ಅಂಶಗಳನ್ನ. ಜೊತೆಗೆ ಇಷ್ಟು ಮಾತ್ರ ಅಲ್ಲ, ಭ್ರಷ್ಟಾಚಾರ ಆರೋಪ ಇರೋರಿಗೂ ಕೂಡ ನೀವು ಸಚಿವ ಸ್ಥಾನವನ್ನ ಕೊಟ್ಟಿದ್ರಿ ಅಂತ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಸದ್ಯ ಈಗ ಪತ್ರ ವ್ಯವಹಾರದ ಮುಖಾಂತರ ಈಗ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು, ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತಂತ? ಮೊದಲನೇದಾಗಿ ಪತ್ರದಲ್ಲಿರುವಂತಹ ಅಂಶವನ್ನ ಗಮನಿಸಬೇಕಾಗಿರುವಂತಹ ಅನಿವಾರ್ಯತೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇರುವಂತದ್ದು. ಯಾಕಂದ್ರೆ ಪತ್ರವನ್ನ ಬರೆದಿರುವಂತದ್ದು ಹೆಸರು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ರಾಹುಲ್ ಗಾಂಧಿರವರಿಗೆ ಬರೆದಿರುವಂತಹ ಪತ್ರ ಇದಾಗಿರುವಂತದ್ದು. ಯಾವ ವಿಚಾರಕ್ಕೆ ಬರೆದಿದ್ದಾರೆ ಅಂತ ಗಮನಿಸಿದಾಗ, ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭದಿಂದ ಇಲ್ಲಿಯವರೆಗೂ ಇದ್ದಂತ ಅಂದ್ರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅವಧಿಯಲ್ಲಿ ಹಿಡಿದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಿಯಾಗಿ ಸಂಬಂಧ ಇರುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ. ಅರ್ಹ ಶಾಸಕರನ್ನ ಸಚಿವರನ್ನಾಗಿ ಮಾಡ್ತಾ ಇಲ್ಲ. ಅವಕಾಶ ಕೊಟ್ಟಂತ ಸಚಿವರಿಗೆ ಮತ್ತೆ ಮತ್ತೆ ಅವಕಾಶವನ್ನ ನೀಡಲಾಗ್ತಿದೆ. ಭ್ರಷ್ಟಾಚಾರ ಆರೋಪ ಹೊತ್ತಿರುವಂತಹ ಸಚಿವರನ್ನ ಮುಂದುವರಿಸಲಾಗ್ತಿದೆ. ಅದ್ರ ಜೊತೆಗೆ ಹೈಕಮಾಂಡ್ ಹೆಸರಿನಲ್ಲಿ ಇಲ್ಲಿ ಹಣದ ವ್ಯಾಪಾರ ನಡೀತಾ ಇದೆ ಸಚಿವಗಿರಿಯನ್ನ ಕೊಡೋದಕ್ಕೆ. ಹಾಗೂ ಅರ್ಹ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಸೂಕ್ತ ಸ್ಥಾನಮಾನವನ್ನು ನೀಡಿಲ್ಲ, ಯಾವುದೇ ಗೌರವವನ್ನು ನೀಡಿಲ್ಲ, ಸರಿಯಾಗಿ ನಡೆಸ್ಕೊಂಡಿಲ್ಲ. ಇದರಿಂದ ಪಕ್ಷವನ್ನ ಕಟ್ಟಬೇಕಾ ಅಥವಾ ಪಕ್ಷವನ್ನ ಮುಳುಗಿಸುವಂತ ಯತ್ನವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಹೆಸರು ಹೇಳ್ಕೊಂಡು ದಂಧೆಕೋರರು ಮಾಡ್ತಿದಾರ ಅನ್ನೋ ದಾಟಿಯಲ್ಲಿ ಇರುವಂತದ್ದು. ಇಲ್ಲಿಗೆ ಒಂದಿಷ್ಟು ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈಗ ಒಂದು ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೃಷ್ಣಪ್ಪರವರು ಹಾಗೂ ಪ್ರಿಯ ಕೃಷ್ಣಪ್ಪರವರು ಪ್ರಿಯ ಕೃಷ್ಣ ಅವರು ಮೊದಲಿಂದ ಕೆಲಸ ಮಾಡ್ಕೊಂಡು ಬಂದಿದ್ರು ಕೂಡ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಅದ್ರ ಜೊತೆಗೆ ಮುನಿಯಪ್ಪರವರ ಸ್ಥಾನದಲ್ಲಿ ಅವರ ಮಗಳನ್ನ ಮುಂದುವರಿಸಬೇಕಾಗಿತ್ತು. ಮಹಿಳೆಯರ ಕೋಟಾದಲ್ಲಿ ಯಾರಿಗೂ ಕೂಡ ಸ್ಥಾನವನ್ನ ನೀಡಿಲ್ಲ ಇಲ್ಲಿಯವರೆಗೂ. ಒಂದ್ ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಅನ್ನೋ ಏಕೈಕ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಸುಮಾರು 5 ರಿಂದ 7 ಬಾರಿ ಶಾಸಕರಾಗಿದ್ರು ಕೂಡ ಅನೇಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇಲ್ಲಿಗೆ ಯಾವುದೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸರಿಯಾಗಿ ನಡೀತಿಲ್ವಾ ಅನ್ನೋ ಒಂದು ಅನುಮಾನ ಈ ಒಂದು ಪತ್ರದ ಮುಖಾಂತರ ಹೊರ ಬಂದಿರುವಂತದ್ದು. ಕಾರಣ ಏನಂದ್ರೆ, ಇಲ್ಲಿವರೆಗೂ ಆಂತರಿಕ ಬೇಗುದಿಯಾಗಿ ಇದ್ದಂತ ಒಂದಿಷ್ಟು ಪದಗಳು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ತಳಮಟ್ಟದ ಕಾರ್ಯಕರ್ತರಾಗಿರ್ಬೋದು, ಎಲ್ಲರ ಮನಸ್ಸಲ್ಲಿ ಇದ್ದಂತ ಮಾತು ಇವತ್ತು ಪತ್ರದ ಮುಖೇನ ಹೈಕಮಾಂಡ್ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ತನ್ವೀರ್ ಸೇಠ್ ವಿಚಾರವಾಗಿ ಮಾತನಾಡಿದ್ದಾರೆ, ರಿಜ್ವಾನ್ ಅರ್ಷದ್ ವಿಚಾರವಾಗಿ ಮಾತನಾಡಿದ್ದಾರೆ. ಇಲ್ಲಿಗೆ ಕೇವಲ ಒಬ್ಬ ವ್ಯಕ್ತಿಯ ಕುರಿತು ಮಾತನಾಡಿದರೆ ಇದು ಯಾವುದೋ ಶಾಸಕನಿಗೆ, ಯಾವುದೋ ಸಚಿವನಿಗೆ ಸಂಬಂಧಪಟ್ಟಂತ ವಿಚಾರ ಆಗ್ತಾ ಇತ್ತು ಅಂತ ಭಾವಿಸಬಹುದಾಗಿತ್ತು. ಆದ್ರೆ ಇಡೀ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಬಗ್ಗೆ ಮಾತನಾಡಿರುವಂತ ಘಾಟಿಯಲ್ಲಿ ಇರೋದ್ರಿಂದ ಪತ್ರವನ್ನ ನಾವು ಇಲ್ಲಿ ಗಮನಿಸಬೇಕಾಗಿರುವಂತದ್ದು. ಇದು ಎಚ್ಚರಿಕೆಯ ಗಂಟೆ ಕೂಡ ಕಾಂಗ್ರೆಸ್ಗೆ ಆಗಿರ್ಬೋದು. ಯಾಕಂದ್ರೆ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುವಂತದ್ದಿದೆ, ವಿಧಾನಸಭೆ ಚುನಾವಣೆ ಬರುವಂತದ್ದಿದೆ, ಲೋಕಸಭೆ ಬರುವಂತದ್ದಿದೆ. ಇಲ್ಲಿಗೆ ತಕ್ಕ ಪಾಠವನ್ನ ಕಲಿಸುತ್ತೇವೆ ಅನ್ನೋ ಒಂದು ವಾಯ್ಸ್ ನಲ್ಲಿ ಈ ಒಂದು ಪತ್ರವನ್ನ ಬರೆದಂತೆ ಕಾಣ್ತಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.